ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಇವತ್ತಿನ ವಿಡಿಯೋ. ಯಾಕಂತಂದರೆ ನಾನು ಒಂದು ಮಣ್ಣಿನ ಮಡಿಕೆಯನ್ನು ತಂದಿದ್ದೆ. ಸೊ ಅದರಿಂದ ಏನೆಲ್ಲ ಉಪಯೋಗಗಳು ಆಗುತ್ತೆ, ಹಾಗೆ ಆ ಮಡಿಕೆಯನ್ನು ಯಾವ ರೀತಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವ ರೀತಿ ಮಣ್ಣಿನ ಮಡಿಕೆನ ಇಡೋದು ಅಂತ ಫಸ್ಟು ಹೇಳ್ತೀನಿ. ಅದಾದ ನಂತರ ಅದರ ಉಪಯೋಗಗಳನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಮರಳನ್ನು ಹಾಕ್ಕೊಂಡಿದ್ದೀವಿ. ಮರಳಲ್ಲಿ ಕಲ್ಲುಗಳು ಇರಬಾರ್ದು. ಸೊ ನೀಟಾಗಿ ಜರಡಿ ಹಿಡಿದ್ಬಿಟ್ಟು ಮರಳನ್ನು ಹಾಕ್ಕೊಳ್ಬೇಕು. ಸೊ ಮರಳನ್ನು ಹಾಕ್ಕೊಂಡ್ಮೇಲೆ ಈ ಥರ ಬೆರಳಲ್ಲಿ ನಾವು 3 ಸ್ಟೆಪ್ಪು ಈ ಥರ ಕೊರ್ಕೊಳ್ತೀವಿ. ಸೊ ರಾಗಿಯನ್ನು ಹಾಕ್ಕೊಳ್ಳೋದಕ್ಕೆ ಈ ರೀತಿ ಕೊರ್ಕೊಂಡ್ಬಿಟ್ಟು ರಾಗಿಯನ್ನು ನಾವು ಈ ಥರ ಮಾರ್ಕ್ ಮಾಡಿರ್ತೀವಿ ಅಲ್ವಾ, ಆ ಜಾಗಕ್ಕೆ ಹಾಕ್ಕೊಂಡು ನಾವು ಅದಾದ ನಂತರ ನಾವು ಸೋರೆಯನ್ನು ಇಡಬೇಕಾಗುತ್ತೆ. ಮಣ್ಣಿನ ಮಡಿಕೆ ನಮ್ಮ ಕಡೆ ಎಲ್ಲ ಸೋರೆ ಅಂತ ಕರಿತೀವಿ. ಈಗ ನೋಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲೆಲ್ಲ ರಾಗಿನ ಹಾಕ್ಕೊಂಡಿದ್ದೀವಿ. ಈಗ ಒಂದು ಸಲ ಮಡಿಕೆಯನ್ನು ಇಟ್ಕೊಂಡ್ಬಿಟ್ಟು ಸಮ ಮಾಡ್ಕೊಳ್ಬೇಕು ಮಣ್ಣನ್ನು. ಅದಾದ ನಂತರ ಮಡಿಕೆ ತೆಗೆದ್ಬಿಟ್ಟು ಸೊ ಮಡಿಕೆ ಕೆಳಗೂ ನಾವು ರಾಗಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ರಾಗಿನ ಯಾಕೆ ಹಾಕ್ಕೊಳ್ತೀವಿ ಅಂತಂದರೆ ತಣ್ಣಗಿರುತ್ತೆ ನೀರು ಜಾಸ್ತಿ ಹೊತ್ತು, ಹಾಗೆಯೇ ಮಡಿಕೆ ಬಸಿಯುತ್ತೆ ಅಲ್ವಾ ನೀರನ್ನ. ಸೊ ಆ ನೀರನ್ನ ಮಣ್ಣಿಗೆ ಬರುತ್ತೆ ಅಲ್ವಾ, ಆಗ ರಾಗಿನೂ ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ನೀರು ಕೂಡ ತಂಪಾಗಿರುತ್ತೆ. ಇವಾಗ ಮಡಿಕೆನ ಇಟ್ಬಿಟ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ 1 ವೀಕ್ ಬೇಕು ರಾಗಿ ಬರೋದಕ್ಕೆ. ಸೊ 1 ವೀಕ್ ಆದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಾಗಿ ಬಂದಿದೆ ಅಂತ. ಈಗ ನೀರು ಕೂಡ ಹಾಕಿದ್ವಿ. ಈಗ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ವಿ. ಸೊ ನೀವು ಪ್ರತಿ ಸಾರಿ ನೀರು ಹಾಕಬೇಕಾದ್ರೆ ಮಡಿಕೆಯನ್ನು ಒಂದು ಸಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಳ್ಬೇಕು. ಯಾಕಂತಂದರೆ ಹಾಗೆ ಪದೇ ಪದೇ ಹಾಕೋದ್ರಿಂದ ಪಾಚಿಗಟ್ಟಿಬಿಡುತ್ತೆ. ಸೊ ಆವಾಗ ಕುಡಿಯೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಪ್ರತಿ ಸಾರಿ ನಾವು ನೀರನ್ನ ಹಾಕಬೇಕಾದ್ರೆ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊಂಡು ಕುಡಿಬೇಕು. ಸೊ ನೋಡಿ 1 ವೀಕ್ ಆದಮೇಲೆ ಎಷ್ಟು ಚೆನ್ನಾಗಿ ರಾಗಿನೂ ಬಂದಿದೆ ಅಂದರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನೀರು ಬಸಿಯುತ್ತೆ ಅಲ್ವಾ, ಅದೇ ನೀರಿಗೇ ಬಂದಿರೋದು. ಈ ರಾಗಿಗೆ ನಾವು ಸಪ್ರೇಟಾಗಿ ನೀರು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ಎಷ್ಟು ತಣ್ಣಗಿರುತ್ತೆ ಅಂದರೆ ನೀರು. ಸೊ ನೋಡೋದಕ್ಕೂ ಖುಷಿಯಾಗುತ್ತೆ, ಕುಡಿಯೋದಕ್ಕೂ ಖುಷಿಯಾಗುತ್ತೆ. ನೀರನ್ನ ಅಷ್ಟು ಖುಷಿಯಾಗುತ್ತೆ. ಸೊ ನೀವು ಕೂಡ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಕುಡಿಯೋ ಬದಲು ಈ ರೀತಿ ಮಣ್ಣಿನ ಮಡಿಕೆನ ತಂದುಬಿಟ್ಟು ನೀರನ್ನ ಹಾಕ್ಕೊಂಡು ಕುಡೀರಿ. ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ. ಸೊ ಇಷ್ಟೊತ್ತು ಮಣ್ಣಿನ ಮಡಿಕೆಯನ್ನು ಯಾವ ರೀತಿ ಇಡೋದು, ಯಾವ ರೀತಿ ಉಪಯೋಗ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಇವಾಗ ಮಣ್ಣಿನ ಮಡಿಕೆ ನೀರನ್ನು ಕುಡಿಯೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಸೊ ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಿಕೆ ನೀರನ್ನು ಬಳಸ್ತಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಈಗಿನ ಕಾಲದಲ್ಲಿನೂ ಕೆಲವರು ಮಾತ್ರ ಮಣ್ಣಿನ ಮಡಿಕೆ ನೀರನ್ನು ಕುಡಿಯಲು ಇಷ್ಟಪಡ್ತಾರೆ. ಸೊ ಆ ಮಣ್ಣಿನ ಮಡಿಕೆಯಲ್ಲಿಟ್ಟ ನೀರು ಕೂಡ ಬಹಳ ತಂಪಾಗಿರುತ್ತೆ, ಅದರ ಜೊತೆಗೆ ಉತ್ತಮ ರುಚಿಯನ್ನು ಕೂಡ ಹೊಂದಿರುತ್ತೆ. ಇನ್ನು ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಕೂಡ ಸಾಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಡಿಕೆಯ ನೀರು ನಿಮಗೆ ಉತ್ತಮ ಆಯ್ಕೆಯಾಗುತ್ತೆ. ಮಣ್ಣಿನ ಮಡಿಕೆಯ ನೀರು ಯಾಕೆ ತಂಪಾಗಿರುತ್ತೆ ಗೊತ್ತಾ? ಮಡಿಕೆಯ ಮೇಲ್ಮೈಯಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರುತ್ತವೆ. ಈ ರಂಧ್ರಗಳಿಂದ ನೀರು ಬೇಗ ಆವಿಯಾಗಿ ಹೋಗುತ್ತೆ. ಈ ರೀತಿ ಆವಿಯಾಗೋದ್ರಿಂದ ಮಡಿಕೆಯೊಳಗಿರುವ ನೀರಿನ ಶಾಖ ಕಡಿಮೆಯಾಗಿ ಹೋಗುತ್ತೆ. ಆಗ ನೀರಿನ ತಾಪಮಾನ ಕಡಿಮೆಯಾಗಿ ನೀರು ತಣ್ಣಗಾಗುತ್ತೆ. ಸೊ ನಾವು ಈ ಬೇಸಿಗೆ ಬಂತು ಅಂತಂದರೆ ತುಂಬ ತಂಪಾಗಿರುವ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಫ್ರಿಜ್ನಲ್ಲಿ ನೀರಿಟ್ಕೊಂಡು ಜಾಸ್ತಿ ಅಂದರೆ ಹೆಚ್ಚಾಗಿಯೇ ಕುಡಿತೀವಿ ನೀರನ್ನ, ಫ್ರಿಜ್ ನೀರನ್ನ. ಸೊ ಫ್ರಿಜ್ ನೀರನ್ನ ಕುಡಿಯೋದ್ರಿಂದ ನಮಗೆ ಶೀತ ಆಗುತ್ತೆ, ಹಾಗೆ ಗಂಟಲು ನೋವು ಕೂಡ ಶುರುವಾಗುತ್ತೆ. ಆದರೆ ಮಡಿಕೆಯಲ್ಲಿಟ್ಟ ನೀರು ಫ್ರಿಜ್ನಲ್ಲಿಟ್ಟ ನೀರಿನಷ್ಟು ತಂಪಾಗದಿದ್ರೂ ಕೂಡ ಕುಡಿಯಲು ತುಂಬ ತಂಪಾಗಿರುತ್ತೆ. ಈ ಮಡಿಕೆಯ ನೀರು ಗಂಟಲು ನೋವನ್ನು ಉಂಟು ಮಾಡೋದಿಲ್ಲ. ಸೊ ತುಂಬಾ ಒಳ್ಳೆಯದು ಮಡಿಕೆ ನೀರು. ಹಾಗೆ ಮಣ್ಣಿನ ಮಡಿಕೆಯಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಂತಹ ಖನಿಜಗಳನ್ನು ಹೊಂದಿರುತ್ತದೆ. ಇದು ನೀರಿಗೆ ಸೇರುವುದರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ. ಮಡಿಕೆಯು ನೀರಿನ ಕಲ್ಮಶಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ನೈಸರ್ಗಿಕವಾಗಿ ನೀರನ್ನು ಕೂಡ ಶುದ್ಧೀಕರಿಸುತ್ತದೆ. ಸೊ ಮಣ್ಣಿನ ಮಡಿಕೆ ನೀರು ದೇಹದ ತಾಪಮಾನವನ್ನು ಕೂಡ ನಿಯಂತ್ರಿಸುತ್ತದೆ
ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತದೆ. ದೇಹದ pH ಮಟ್ಟವನ್ನು ಕೂಡ ಸಮತೋಲನದಲ್ಲಿ ಇಡುತ್ತದೆ. ಸೊ ಮಣ್ಣಿನ ಮಡಿಕೆಯಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ತಿಳ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹನೂ ತಂಪಾಗುತ್ತೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.